ಸಿಎಂ ಡಿಕೆ ಶಿವಕುಮಾರ್ ಕೂಡ ದುರಂತ ನಡೆದ ಬೌರಿಂಗ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಬಹಳ ದೊಡ್ಡ ಅನಾಹುತವಾಗಿದೆ. ಕನಕಪುರ ಮಾರ್ಗವಾಗಿ ಬರುವಾಗ ಬಹಳ ಮರಗಳು ಕೊಂಬೆಗಳು ಬಿದ್ದಿದ್ವು. ಬೆಂಗಳೂರಿನಲ್ಲಿ ನಾನು ಇಂತಹ ದೊಡ್ಡ ಮಳೆಯನ್ನ ನೋಡಿಯೇ ಇರಲಿಲ್ಲ. ಮಳೆಯಿಂದ ಮರಗಳು ಬಿದ್ದಿವೆ. ಇಂದಿನಿಂದ ಡೀಪ್ ಬ್ರಾಂಚಸ್ ಕತ್ತರಿಸೋಕೆ ಸೂಚನೆ ಕೊಡ್ತೀನಿ ಅಂತಂದ್ರು. ಇನ್ನು ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಮಾತನಾಡಿ, 7 ಜನರ ಸಾವಾಗಿದೆ. ನಾನು ಕೂಡ ಶಾಕ್ನಲ್ಲಿದ್ದೀನಿ. 25 ವರ್ಷದ ಹಿಂದೆ ಕಟ್ಟಿರೋ ಗೋಡೆ ಇದು. ಯಾಕೆ ಕುಸಿದು ಬಿತ್ತು ಅಂತ ಗೊತ್ತಿಲ್ಲ. ಹಳೆಯ ಗೋಡೆಯಲ್ಲ, ಮೇಲ್ನೋಟಕ್ಕೆ ಗಟ್ಟಿಯಾಗಿ ಕಾಣಿಸ್ತಿತ್ತು. ಯಾರಿಂದ ಲೋಪ ಆಗಿದೆ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು. ಈಗಾಗಲೇ ಸಿಎಂ ಸರ್ಕಾರದ ಮಟ್ಟದಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ತನಿಖೆಯಲ್ಲಿ ಸತ್ಯಾಸತ್ಯತೆ ಗೊತ್ತಾಗಲಿದೆ. ಪರಿಹಾರದ ಬಗ್ಗೆ ನಾನು ಕೂಡ ಸಿಎಂಗೆ ಮನವಿ ಮಾಡ್ಕೊಳ್ತೀನಿ ಅಂತಂದ್ರು. ಬೌರಿಂಗ್ ಆಸ್ಪತ್ರೆ ಗೋಡೆ ಕುಸಿತ ಪ್ರಕರಣದ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸಾರ್ವಜನಿಕರು ಎಚ್ಚರಿಕೆ ವಹಿಸೋಕೆ ಮನವಿ ಮಾಡಿಕೊಂಡ್ರು. ಮಳೆಯಿಂದ ಜನರು ಮೃತಪಟ್ಟಿರುವುದು ದುರದೃಷ್ಟಕರ ಘಟನೆ. ನನಗೆ ಅತ್ಯಂತ ನೋವನ್ನ ತಂದಿದೆ ಅಂತ ಹೇಳಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು, ಮಳೆ ನಿರ್ವಹಣೆ ಕಟ್ಟೆಚ್ಚರ ಎಂದರೆ ನಿರಂತರ ಪ್ರಕ್ರಿಯೆ. ಆದರೆ ಇಲ್ಲಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ನಡೀತಿದೆ ಅಂತ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ವರ್ಣಾರ್ಭಟಕ್ಕೆ ನಿನ್ನೆ ಕಬ್ಬನ್ ಪಾರ್ಕ್ ಜಲಾವೃತವಾಗಿತ್ತು. ಕಬ್ಬನ್ ಪಾರ್ಕ್ ಭದ್ರತೆಗೆ ಅಳವಡಿಸಿದ 10 ಅಡಿ ಎತ್ತರದ ಕಬ್ಬಿಣದ ಗೇಟ್ ನೆಲಕ್ಕೆ ಬಿದ್ದು ಅವಾಂತರವೇ ಸೃಷ್ಟಿಯಾಗಿತ್ತು. ಇತ್ತ ಕಬ್ಬನ್ ಪಾರ್ಕ್ ಕೆರೆ ತುಂಬಿ ಪಾದಾಚಾರಿ ಹೋಗುವ ರಸ್ತೆಯೂ ಕೂಡ ಜಲಾವೃತಗೊಂಡಿತ್ತು. ನಿನ್ನೆ ಸಂಜೆ ಸುರಿದ ಬಿರುಗಾಳಿ ಮಳೆಗೆ ಎಚ್ಎಸ್ಆರ್ ಲೇಔಟ್ ಜಲಾವೃತ ಆಗಿದೆ. ಹಲವು ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದ್ದು, ಕೆಲವು ಕಡೆ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆಯ ನೀರು ನುಗ್ಗಿದೆ. ಮನೆಗಳಿಗೆ ತೆರಳೋಕೆ ನಿವಾಸಿಗಳು ಪರದಾಟ ಪಡುವಂತಾಯಿತು. ರಸ್ತೆಗಳಲ್ಲಿ 3-4 ಅಡಿಯಷ್ಟು ನೀರು ತುಂಬಿದ್ರಿಂದ ಜನ ಪರದಾಡಿದ್ರು. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಹಿನ್ನೆಲೆ ಚಲಿಸುತ್ತಿದ್ದ ಥಾರ್ ಕಾರಿನ ಮೇಲೆ ಮರವೊಂದು ಬಿದ್ದಿದೆ. ಅದೃಷ್ಟವಶಾತ್ ಸ್ವಲ್ಪದರಲ್ಲೇ ಯುವತಿ ಬಚಾವಾಗಿದ್ದಾರೆ. ಮರ ಬಿದ್ದು ಥಾರ್ ಜೀಪ್ ಜಖಂಗೊಂಡಿದೆ. ಮರ ಬೀಳೋ ದೃಶ್ಯ ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ವರ್ಣಾರ್ಭಟಕ್ಕೆ ಕೆಆರ್ ಸರ್ಕಲ್ನ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಹೀಗಾಗಿ ವಾಹನ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು.